ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ತಿಂಡಿಗೆ ನಾನು ಉಪ್ಪಿಟ್ಟು. ಸೊ ನಾನು ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಉಪ್ಪಿಟ್ಟಿನ ರವೆ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಉಪ್ಪಿಟ್ಟು ಮಾಡಲಿಕ್ಕೆ ಬೆಳಿಗ್ಗೆ ತಿಂಡಿಗೆ ಎಲ್ಲ ಹೆಚ್ಚಿಟ್ಕೊಂಡು ಉಪ್ಪಿಟ್ಟು ರವೆನ ಹುರ್ಕೋಬೇಕು. ನೆಕ್ಸ್ಟು ಹಾಗೆ ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. 2 ದಿನ ಮುಂಚೆ ಹುರುಳಿಕಾಳನ್ನ ನೆನೆ ಹಾಕಿದ್ದೆ. ಸೊ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವೇ ನೋಡಿ. ಸೊ ನಿನ್ನೆ ನೆನೆ ಹಾಕಿ ಇವತ್ತು ಮೊಳಕೆ ಬರಬೇಕು ಅಂದರೆ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ 1-2 ದಿನ ಮುಂಚೆನೇ ಸೊ ನೆನೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹುರುಳಿಕಾಳಿಂದ ಬಸ್ಸಾರು ಮಾಡೋಣ ಅಂತ. ಸೊ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಬಸ್ಸಾರು ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಮಾಡಿ ಸಾಕಾಗಿರುತ್ತಲ್ಲ, ಮತ್ತೆ ಮುದ್ದೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೈಟಿಗೆ ಬೇಕಾದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಸೊ ಉಪ್ಪಿಟ್ಟಿಗೆ ರವೆನ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಎಸ್ಪೆಷಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ಕಡಲೆಬೇಳೆನ ಜಾಸ್ತಿ ಹಾಕಿ ಒಂದು ಸ್ವಲ್ಪ, ಸೊ ಚೆನ್ನಾಗಾಗುತ್ತೆ ರುಚಿ. ಅದಕ್ಕೋಸ್ಕರ ಸೊ ಇವತ್ತು ಅಷ್ಟೇ ಕೆಲಸ ಇರೋದು ಸದ್ಯಕ್ಕೆ. ಹೊರಗಡೆ ಏನೂ ಹೋಗೋದಿಲ್ಲ. ಸೊ ಹೊರಗಡೆ ಏನೂ ಹೋಗೋದಿಲ್ಲ ಅಂದರೆ ಮನೆ ಕೆಲಸನೇ ರಾಶಿ ಇರುತ್ತೆ. ಸೊ ಅಡುಗೆದಾಗಿರ್ಬೋದು, ಕಸ, ನೆಲ, ಪಾತ್ರೆ, ಹಿಂಗೆ ಒಂದೊಂದೇ ಗ್ಯಾಪ್ ಇಲ್ದಂಗೆ ಒಂದೊಂದೇ ಬರ್ತಾ ಹೋಗುತ್ತೆ ಕೆಲಸಗಳು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಗ ಬೇರೆ ಮನೆಯಲ್ಲೇ ಇರ್ತಾನಲ್ವ. ಸೊ ಅವನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಊಟನೂ ಕೂಡ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಅಟ್ಲೀಸ್ಟ್ 10 o'clock ಹಂಗೆ 10-10:30 ಒಳಗಡೆ ಸೊ ಎಲ್ಲ ಊಟಕ್ಕೆಲ್ಲ ರೆಡಿ ಆಗಬೇಕು. ಆ ಥರ ಮಾಡಿಬಿಡ್ತೀನಿ. ಸೊ ರಿಮೈನಿಂಗ್ ಟೈಮಲ್ಲಿ ಬೇರೆ ಏನಾದ್ರು ಕೆಲಸ ಅಥವಾ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಮಾಡ್ತೀನಿ. ಸೊ ನೆಕ್ಸ್ಟು ತಿಂಡಿ ಮಾಡೋ ಜೊತೆಗೇ ನಾನು ಹುರುಳಿಕಾಳು ಇತ್ತಲ್ಲ, ಅದನ್ನು ನೀಟಾಗಿ 1-2 ಸಲ ವಾಶ್ ಮಾಡಿಕೊಂಡು ಸೊ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಸಾರಿಗೆ ರೆಡಿ ಮಾಡ್ಕೋಬೋದು. ಹಂಗೆ ಕಾಳಿಗೂ ಸಹ ಒಗ್ಗರಣೆ ಹಾಕ್ಕೋಬೋದು ಅಂತ ಸೊ ಕಾಳನ್ನ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಪ್ರತಿ ವೀಡಿಯೋ ಕೆಳಗಡೆನೂ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಇವತ್ತು ಆ್ಯಕ್ಚುಲಿ ಏನೂ ಹೆಲ್ದಿ ಹ್ಯಾಬಿಟ್ಸ್ ಥರ ಸೋಕ್ ಮಾಡಿರಲಿಲ್ಲ. ಅಂದರೆ ಬಾದಾಮಿ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಮೊರಿಂಗಾ ಪೌಡರ್ ಮಾಡಿಟ್ಕೊಂಡಿದ್ದೆ ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ. ಸೊ ಅದನ್ನು ಕುಡಿತೀನಿ. ಅಂದರೆ ಒಂದೊಂದು ದಿನ ಈಗ ನೈಟು ಟಯರ್ಡ್ ಆಗಿರುತ್ತೆ, ಅವತ್ತು ನನಗೇನು ಅಂದರೆ ನೆನೆ ಹಾಕ್ಲಿಕ್ಕೆ ಬೇಜಾರಾಗಿರುತ್ತೆ ಅಥವಾ ಹೋಗ್ಲಿ ಬಿಡು ಅಂತ ಬಿಟ್ಟಿರ್ತೀನಲ್ಲ, ಆವತ್ತಿನ ದಿನ ಈ ಥರ ಅಂದರೆ ರೆಡಿ ಇರುತ್ತಲ್ಲ ಮೊರಿಂಗಾ ಪೌಡರ್, ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಾ ಇದೆ. ಸೊ ಇಷ್ಟ ಇಲ್ಲ ಅಂದರೂ ಕಷ್ಟಪಟ್ಟು ಕುಡಿಬೇಕು ಒಂದೊಂದು. ಸೊ ಬಿಕಾಸ್ ಆಫ್ ನಮ್ಮ ಹೆಲ್ತ್ ಕನ್ಸರ್ನಿಂದ. ಹಾಗೆ ನಾಳೆಗೆ ಸಂಡೇ ಅಲ್ವಾ, ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ಹಂಗಾಗಿ ಒಂದು ಸ್ವಲ್ಪ ನನ್ನ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ವೀಕ್ ಡೇ ಮಾಡೋಕ್ಕಾಗಲ್ಲ, ಬಿಕಾಸ್ ಬಿಸಿ ತಿಂದ್ರೆ ಚೆನ್ನಾಗೆ. ಸೊ ಮತ್ತು ಇದನ್ನು ದೋಸೆ ಮಾಡೋದ್ರಿಂದ ಬಾಕ್ಸಿಗೂ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಆರೋಗಿರುತ್ತಲ್ವ, ಬಿಸಿ ಇರಲ್ಲ. ಅದಕ್ಕೋಸ್ಕರ ನಾನು ಯೂಶ್ವಲಿ ಸಂಡೇ ಅಥವಾ ಸ್ಯಾಟರ್ಡೆ ದೋಸೆಗೆ ನೆನೆ ಹಾಕ್ಕೊಳ್ತೀನಿ. ಸೊ 1 ಕಪ್ ಮಿಲೆಟ್ ನೆನೆ ಹಾಗೆ ಅದ್ರ ಜೊತೆ ಉದ್ದಿನಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ ಮತ್ತು ಮೆಂತ್ಯನ ಎಲ್ಲ ಸ್ವಲ್ಪನೇ ಹಾಕಿ 1-2 ಸಲ ವಾಶ್ ಮಾಡಿಕೊಂಡು ನೀರು ಹಾಕಿ ಇಟ್ಬಿಡ್ತೀನಿ. ಈ ಕಡೆ ಉಪ್ಪಿಟ್ಟಿಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಈ ಕಡೆ ಕಾಳು ಕೂಡ ಬೇಯ್ತಾ ಇದೆ. ಆ್ಯಕ್ಚುಲಿ ನಾವು ದೋಸೆಗೆ ನೆನೆ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಪಡ್ಡು ಇಡ್ಲಿಗೆ ನೆನೆ ಹಾಕ್ತೀವಲ್ಲ, 1-2 ಸಲಿನಾದ್ರು ವಾಶ್ ಮಾಡಬೇಕು. ಸೊ ವಾಶ್ ಮಾಡಿದಾಗ ಎಷ್ಟು ಅಂದರೆ ಯಾವ ಥರ ಕಲರ್ ಇರುತ್ತೆ ನೋಡಿ ವಾಶ್ ಮಾಡ್ಕೊಳ್ಬೇಕಾದ್ರೆ. ಅದೇ ಒಂದು 4-5 ಸಲ ವಾಶ್ ಮಾಡಿದಾದಮೇಲೆ ಆ ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು ನಾವು ನೆನೆ ಹಾಕಿರೋದಕ್ಕೂ. ಸೊ ನಾವು ಅಂದರೆ ನೀರು ಟ್ರಾನ್ಸ್ಪರೆಂಟ್ ಇದ್ದರೆ ಸೊ ಕ್ಲೀನ್ ಆಗಿದೆ ಅಂತ ಆಲ್ಮೋಸ್ಟು. ಸೊ ನೆನೆ ಹಾಕ್ಯಂಡು ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮೊರಿಂಗಾ ಪೌಡರ್ದು ಕುಡಿಬೇಕು ಅಂತ ಖಂಡಿತವಾಗ್ಲೂ ಒಂದ್ಸಲ, ಏಕೆಂದರೆ ಅದಷ್ಟು ಕೈ ಅನ್ನೋದಕ್ಕಿಂತ ಒಂಥರ ಇರುತ್ತೆ. ಆ ಸ್ಮೆಲ್ಲು ಅಷ್ಟೇ ತುಂಬಾ ಒಂಥರ ಇರುತ್ತೆ. ಸೊ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಬಟ್ ಅದೇ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಫುಲ್ಲು ವೈರಲ್ ಆಗ್ತಿರೋದೆ ಇದು ಮೊರಿಂಗಾ ಪೌಡರು, ಮೊರಿಂಗಾ ಲೀವ್ಸಿಂದ ಏನೇನು ಅಡುಗೆ ಮಾಡ್ಕೋಬೋದು. ಸೊ ಮೊರಿಂಗಾ ಪೌಡರ್ನ ಯೂಸ್ ಮಾಡಿಕೊಂಡು ಯಾವುದೇ ಥರ ರೆಸಿಪಿ ಮಾಡ್ಬೋದು ಅಂತ ಎಲ್ಲ ವೈರಲ್ ಆಗ್ತಾಯಿದೆ. ಸೊ ನಾನು ಅಷ್ಟೇ ಒಂದು ಸ್ವಲ್ಪ, ಈಗಂತೂ ರೈನಿ ಸೀಸನ್ನು, ಒಣಗಿಸ್ಕೊಳಕ್ಕಾಗಲ್ಲ ತಂದಿಟ್ಟರು. ಅದಕ್ಕೆ ನಾನು ಸಮ್ಮರ್ ಸೀಸನಲ್ಲಿ ಒಂದು ರಾಶಿ ಊರಿಂದ ತಂದುಬಿಟ್ಟಿದ್ದೆ. ಸೊ ತಂದು ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಂಡೆ. ಸೊ ಅದು ಎಷ್ಟು 1 ವರ್ಷ 1.5 ವರ್ಷ ಆಗುತ್ತೆ ಅನಿಸುತ್ತೆ, ಅಷ್ಟು ಪುಡಿ ಇದೆ ನನ್ನ ಹತ್ರ.
ಕಾಳು ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಸ್ವಲ್ಪ ನೀರಿನ ಅಂಶ ಮತ್ತು ಕಾಳು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹೆಚ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸನ್ನ ಒಂದೆರಡು ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಕೊತ್ತಂಬರಿ ಕಾಳು ಸ್ವಲ್ಪ, ಆಮೇಲೆ ಜೀರಿಗೆನ ಇದನ್ನೆಲ್ಲ ಹಾಕ್ಕೊಂಡು ಮಸಾಲೆಗೆ ಹುರ್ಕೊಳ್ತಾ ಇದ್ದೀನಿ. ಸಂಡೇ ಆ್ಯಕ್ಚುಲಿ ನನಗೆ ಅಡುಗೆ ಮಾಡಲಿಕ್ಕೆ ಮೂಡೇ ಇರೋಲ್ಲ. ಮ್ಯಾಕ್ಸಿಮಮ್ ಅಂದರೆ ಬೆಳಿಗ್ಗೆ ಒಂದು ತಿಂಡಿ ಮಾಡಿಬಿಡ್ತೀನಿ. ಸೊ ಮಧ್ಯಾಹ್ನ ಊಟಕ್ಕೆ ಮತ್ತು ಡಿನ್ನರ್ಗೆ ರೆಡಿ ಮಾಡೋಕ್ಕೆ ಮನಸ್ಸೇ ಆಗೋಲ್ಲ. ಅದಕ್ಕೋಸ್ಕರ ಸ್ಯಾಟರ್ಡೇ ಏನಾದ್ರು ಸಾಂಬಾರು ಮಾಡಿರ್ತೀನಲ್ಲ, ಆದಷ್ಟು ನಾನು ಸಂಡೇಗೆ ಅಟ್ಲೀಸ್ಟ್ ಒನ್ ಟೈಮಿಗೆ ಸಂಡೇ ಮಧ್ಯಾಹ್ನಕ್ಕಾರ ಆಗಲಿ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ. ಅದು ಏನೋ ಗೊತ್ತಿಲ್ಲ, ಅದು ಫುಲ್ ಖಾಲಿ ಆಗಿಬಿಡುತ್ತೆ ಸ್ಯಾಟರ್ಡೇ ನೈಟ್. ಹಂಗೆ ಒಂದು ಸ್ವಲ್ಪ ಅಂದರೆ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ ಅಷ್ಟೇ. ಸೊ ಮತ್ತೆ ನಾನು ಸಂಡೇ ಆ್ಯಸ್ ಯೂಶ್ವಲ್ ಸಾಂಬಾರು ಮಾಡಬೇಕು. ಅದೇನೋ ಸಂಡೇ ಅಂದರೆ ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ, ಕಸನೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತ ನೋಡ್ತೀನಿ, ಅದು ಉಳಿಯೋದೇ ಇಲ್ಲ. ಸೊ ಮತ್ತೆ ನಾನು ಈಗೇನು ಮತ್ತೆ ಸಾಂಬಾರು ಮಾಡಬೇಕು, ಮತ್ತು ಮನೆ ಕೆಲಸ ಎಲ್ಲ ಕ್ಲೀನಿಂಗೆಲ್ಲ ಮಾಡ್ಕೋಬೇಕು. ಸೊ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಫಸ್ಟು ನಾನು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ, ಆಮೇಲೆ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ. ಸೊ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಮತ್ತು ಕರಿಬೇವನ್ನ ಹೆಚ್ಚಿಟ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ಬೇಯಿಸಿದ ಕಾಳು ಇರುತ್ತಲ್ಲ, ಬೇಯಿಸಿದ ಕಾಳು ಮತ್ತು ಮಸಾಲೆ ಹಂಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಬೇಯಿಸ್ಕೊಂಡಿರೋದು ಕಾಳನ್ನು ಒಂದು ಸ್ವಲ್ಪ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಸೊ ಈಗ ನೋಡ್ತಿದ್ದೀರಲ್ಲ ಬೇಯಿಸಿದ ಕಾಳು, ನೆಕ್ಸ್ಟು ಮಿಕ್ಸಿ ಮಾಡಿದ್ದೆಲ್ಲ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಸಾಂಬಾರಿಗೆ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಲ್ಲ ಒಗ್ಗರಣೆಗೆ. ಸೊ ಹುಳಿ ಏನು ಬೇಡ ಅಂತ ನಾನೇನು ಹುಳಿ ಹಿಂಡ್ತಾ ಇಲ್ಲ. ಸೊ ಕೊನೆಗೆ ಆರಿದಾದ್ಮೇಲೆ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆನೇ ನಿಂಬೆಹಣ್ಣಿನ ರಸ ಹಿಂಡ್ತೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತ, ಅದಕ್ಕೋಸ್ಕರ. ನೆಕ್ಸ್ಟು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಕಾಳಿಗೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಅಂತ ಟೊಮೆಟೊ ಹಣ್ಣು ಮತ್ತು ಒಣಮೆಣ್ಸಿಕಾಯಿ ಕಟ್ ಮಾಡಿಕೊಂಡು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈಗ ನಾನು ಕಾಳಿಗೆ ಒಗ್ಗರಣೆ ಹಾಕಿದೆ, ಒಗ್ಗರಣೆ ಹಾಕ್ಕೋಬೇಕಲ್ಲ. ಸೊ ಒಗ್ಗರಣೆ ಹಾಕಿದಾಗ ನಾನೇನು ಕಾಯಿ ಮಿಕ್ಸ್ ಮಾಡಲ್ಲ. ಸೊ ಮಧ್ಯಾಹ್ನ ಊಟ ಮಾಡ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿ ನೆಕ್ಸ್ಟು ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಮಾರ್ನಿಂಗೇ ಮಾಡ್ತಿರೋದಲ್ವ, ನಾನು ಈಗ ಮಾಡ್ತಿರೋದು ಟೈಮಿಂಗ್ಸು ಒಂದು 9:30 ಆಗಿದೆ. ಸೊ ಮಧ್ಯಾಹ್ನ ಮತ್ತು ರಾತ್ರಿಗೂ ಒಂದು ಸ್ವಲ್ಪ ಬೇಕಲ್ವಾ. ಸೊ ಕಾಳು ಹಾಕಿದರೆ ಒಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ, ಹಾಳಾಗುತ್ತೆ, ಬೇಗನೆ ಹಾಳಾಗುತ್ತೆ ಕಾಯಿ ಹಾಕಿದರೆ. ಅದಕ್ಕೋಸ್ಕರ ಆದಷ್ಟು ಒಂದು ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಅಂದರೆ ಮಧ್ಯಾಹ್ನ ಇನ್ನೇನು ಅನ್ನಕ್ಕೆ ಇಡ್ತೀನಿ ಅನ್ನುವಾಗ ಕಾಯಿ ಹಾಕ್ಕೊಂಡು ಇನ್ನೊಂದ್ಸಲಿ ಬಿಸಿ ಮಾಡ್ಕೊಳ್ತೀನಿ. ಈ ಕಾಳು ಎಸ್ಪೆಷಲಿ ಹುರುಳಿಕಾಳು ಬೋನ್ಸಿಗೆ ತುಂಬಾ ಒಳ್ಳೆಯದು. ಬೋನ್ಸ್ ಗಟ್ಟಿ ಮಾಡುತ್ತೆ. ಹಾಗೆ ಮೊಣಕಾಲು ನೋವು ಯಾರ್ಯಾರಿಗಿರುತ್ತೋ ಅದಕ್ಕೆ ಅವರು ಇಂಟೇಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಯಾವಾಗಲೂ ವಾರಕ್ಕೆ ಅಂದರೆ ಯಾವಾಗಲೂ ಒಂದ್ಸಲಿ, ತಿಂಗಳಿಗೆ ಒಂದ್ಸಲಿ 2 ಸಲ ತಿನ್ನೋದಕ್ಕಿಂತ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸಲಿ 10 ದಿನಕ್ಕೆ 1-2 ಸಲ ತಿನ್ನೋದ್ರಿಂದ ನಮ್ಮ ಇದ್ರದ್ದು ಬೆನಿಫಿಟ್ಸ್ ನಮ್ಮ ಹೆಲ್ತಿಗೆ ಬರುತ್ತೆ. ಸೊ ಯಾವಾಗಲೂ 1-2 ಸಲ, ಒಂದು ತಿಂಗಳಿಗೆ ಒಂದ್ಸಲಿ ತಿಂತೀನಿ, ತಿಂಗಳಿಗೆ 2 ಸಲ ತಿಂತೀನಿ ಅನ್ನೋದಕ್ಕಿಂತ ಫ್ರೀಕ್ವೆಂಟಾಗಿ ನಾವು ಯಾವುದೇ ಆಗಿರ್ಬೋದು, ಈ ಕಾಳುಗಳು ಅಂತಿಲ್ಲ, ತರಕಾರಿ ಆಗಿರ್ಬೋದು, ಪನ್ನೀರು, ಪ್ರೋಟೀನ್ ಅಂಶ ಇರುತ್ತೆ. ಸೊ ವಾರಕ್ಕೆ 1-2-3 ಸಲ ನಾವು ಇಂಟೇಕ್ ಮಾಡೋದ್ರಿಂದ ಅದ್ರ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಹೆಲ್ತ್ ಬೆನಿಫಿಟ್ಸು ಬರುತ್ತೆ ನಮ್ಮ ಬಾಡಿಗೆ. ಈ ಬಸ್ಸಾರು ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ, ನಮಗೆ ಏನಿಲ್ಲ ಅಂದರೂ 1-1.5 ಗಂಟೆ ಅಂತೂ ಬೇಕೇ. ಬೇರೆ ಸಾಂಬಾರು ಹೆಂಗಾಗುತ್ತೆ ಅಂದರೆ, ಕುಕ್ಕರ್ಗಿಟ್ರೆ ಮುಗ್ದೋಯ್ತು. ಕುಕ್ಕರಿಗೆ ಬೇಳೆ ಅಥವಾ ತರಕಾರಿನೆಲ್ಲ ಬೇಯಿಸ್ಕೊಂಬಿಟ್ರೆ ಆಮೇಲೆ ಒಗ್ಗರಣೆ ಹಾಕೊಳ್ಳೋದು, ಪುಡಿಗಳನ್ನ ಹಾಕೊಳ್ಳೋದು ಅಷ್ಟೇ. ಬಟ್ ಇದು ಹಂಗಾಗಲ್ಲ, ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಕೆಲಸನೇ ಇರುತ್ತೆ. ಸೊ ಇಷ್ಟಾದಮೇಲೆ ಮತ್ತೆ ಮುಗೀತಾ ಇಲ್ಲ, ಒಂದು ರಾಶಿ ಪಾತ್ರೆ ಆಗುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಆ್ಯಕ್ಚುಲಿ ಈ ಬಸ್ಸಾರು ಮಾಡ್ಬೇಕಂದ್ರೆ ಅದೊಂದು ಬೇಜಾರು ಅಷ್ಟೇ ನನಗೆ. ನಿನ್ನೆ ಅದೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ನಲ್ಲ, ಶುಕ್ರವಾರ ಬನಶಂಕರಿ ದೇವಸ್ಥಾನಕ್ಕೆ. ಸೊ ನಿನ್ನೆ ಎಲ್ಲ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೆಂಗಾಯಿತು ದರ್ಶನ ಎಲ್ಲ, ಹಾಗೆ ಬಂದಾದ್ಮೇಲೆ ಹೆಂಗೆ ಅಂದರೆ ತಲೆನೋವು ಎಷ್ಟಿತ್ತು ಅಂತ. ಸೊ ಆ್ಯಕ್ಚುಲಿ ನನಗೆ ಅನಿಸಿದ್ದು ಒಂದೇ, ಅಂದರೆ ನಾನು ಒಂದು ವಸ್ತುನ, ಈಗ ನನ್ನ ತಲೆನೋವು ಆಗಿತ್ತಲ್ವ, ಸೊ ಅದನ್ನು ನಾನು ಅಂದರೆ ಅಯ್ಯೋ ತಲೆನೋವು, ನಾನು ರೆಸ್ಟ್ ಮಾಡಬೇಕು ಅಂತ ಮಲ್ಕೊಂಡು ಅದು ತಲೆನೋವು ಹೋಗಲಿಲ್ಲ. ಬಟ್ ಯಾವಾಗ ನಾನು ಅದನ್ನು ಇಗ್ನೋರ್ ಮಾಡಿ ನನ್ನ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆದ್ನೋ, ಸೊ ಆವಾಗ ಆಟೋಮೆಟಿಕ್ಕಾಗಿ ಅಂದರೆ ಒಂದು ಸ್ವಲ್ಪ 2% ಇತ್ತು ಅಷ್ಟೇ. ಸೊ ಆಮೇಲೆ ಹೋಗೇ ಬಿಡ್ತದೆ. ಆ್ಯಕ್ಚುಲಿ ನನಗದು ತಲೆನೋವು ಅಂತ ಅನ್ನಿಸ್ಲೇ ಇಲ್ಲ, ಯಾವಾಗ ನಾನು ನನ್ನ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ನಲ್ಲ ಆವಾಗ. ಸೊ ಹಂಗೆ ಲೈಫಲ್ಲಿ ಅಷ್ಟೇ ಒಂದೊಂದನ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ಅದು ಥಿಂಗ್ಸ್ ಆಗಿರ್ಬೋದು, ನೆಗೆಟಿವ್ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಯಾರನ್ನೇ ಆಗಿರ್ಬೋದು, ಒಬ್ಬೊಬ್ಬರನ್ನ ಇಗ್ನೋರ್ ಮಾಡಿದಾಗ ಸೊ
ಆವಾಗ ನಮ್ಮ ಮನಸ್ಸಾಗಿರ್ಬೋದು, ನಮ್ಮ ಲೈಫ್ ಆಗಿರ್ಬೋದು ರಿಲೀಫ್ ಆಗುತ್ತೆ. ಸೊ ಅದು ನಾನು ಬೆಳಿಗ್ಗೆ ತಿಂಡಿ ಮಾಡಿದ್ದು ಮತ್ತು ಸಾಂಬಾರು ಮಾಡಿದ್ದು ಅಷ್ಟೇ ನೋಡಿ. ಎಷ್ಟು ಪಾತ್ರೆ ಆಗಿತ್ತು ಅಂತ ನೀವೇ ನೋಡ್ತಿದ್ದೀರಲ್ಲ. ಸೊ ಈ ಪಾತ್ರೆ ಆಗಿರ್ಬೋದು, ಈ ಅಡುಗೆ ಮಾಡಿರ್ಬೋದು, ನಮಗೆ ನೆವರ್ ಎಂಡಿಂಗ್ ಏನದು ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ವಾಶ್ ಮಾಡಿಕೊಂಡು ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅನ್ನ ಮಧ್ಯಾಹ್ನಕ್ಕೆ ಇಡಬೇಕಲ್ಲ, ಸೊ ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೊ ನೀವೇ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಅಡುಗೆ ಮನೆ ಅದು ರಾತ್ರಿಯೇ ಕ್ಲೀನ್ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ಯಾವ ಕೆಲಸ ಆಗುತ್ತೋ ಆವಾಗ, ಅಡುಗೆ ಮನೆ ಕೆಲಸ ಆಗುತ್ತಲ್ಲ ಆವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನಮ್ಮ ಹೆಣ್ಮಕ್ಳಿಗೆ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ತಂದಿದ್ದೆ. ಸೊ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಮೇಲ್ಗಡೆದಿರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದು ಸೊ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಆ್ಯಕ್ಚುಲಿ ಮೊದಲಿಗೆಲ್ಲ 100 ರೂಪಾಯಿಗೆ 5 kg ಬರ್ತಿತ್ತು. ಇವಾಗ 100 ರೂಪಾಯಿಗೆ 3 kg ಅಷ್ಟೇ ಬರ್ತಾ ಇರೋದು. ಸೊ ಈರುಳ್ಳಿನೂ ಒಂದು ಸ್ವಲ್ಪ ರೇಟ್ ಆಗ್ತಾಯಿದೆ. ಆ್ಯಕ್ಚುಲಿ ಬೆಳೆದವರಿಗೆ ಖುಷಿನೇ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸ್ವಲ್ಪ ಈ ಥರ ಯಾವುದೇ ತರಕಾರಿ ಆಗಿರ್ಬೋದು, ಸೊ ಬೆಳೆಯೋರಿಗೆ ಈ ಥರ ಚೆನ್ನಾಗಿ ರೇಟ್ ಕೊಟ್ಟರೆ ಅವರಿಗೆ ಖುಷಿ ಅನಿಸುತ್ತೆ. ಹಾಗೆ ಈವ್ನಿಂಗ್ ಆಯಿತು, ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆನ ಹೊಡೆದು ಸೊ ಈಗ ಈವ್ನಿಂಗ್ ಒಂದು 4:30 5 o'clock ಆಗಿದೆ. ಸೊ ಬೆಳಿಗ್ಗೆ ಬೇಗನೆ ನೆನೆ ಹಾಕಿರ್ತೀನಲ್ವ, ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸಂಜೆ ಒಂದು 5 ಗಂಟೆ ಒಳಗಡೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಒಂದು ಸ್ವಲ್ಪ ಫರ್ಮೆಂಟ್ ಚೆನ್ನಾಗಾಗಲಿ ಅಂತ, ಅದಕ್ಕೋಸ್ಕರ ಅಷ್ಟೇ. ಸಮ್ಮರ್ ಸೀಸನ್ ಆದರೆ ಒಂದು ಸ್ವಲ್ಪ ಲೇಟಾಗೆ ಮಿಕ್ಸಿಗೆ ಹಾಕ್ಕೊಂಡ್ರೂ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಬಟ್ ರೈನಿ ಸೀಸನ್ ಅಲ್ವಾ, ಸೊ ಚಳಿ ಇರುತ್ತೆ, ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೋಲ್ಲ. ಸೊ ಎಷ್ಟು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಬೇಗನೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸಿಗೆಲ್ಲ ಹಾಕ್ಕೊಂಡು ತೆಗ್ದಿಟ್ಕೊಂಡು ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ನಲ್ಲ, ಸೊ ರಾತ್ರಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ಮುದ್ದೆ ಮಾಡ್ಕೋಬೇಕು ಅಷ್ಟೇ. ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾಳೆ ಮತ್ತು ದೋಸೆಗೆ ಚಟ್ನಿಗೆಲ್ಲ ಹಾಕ್ಕೋಬೇಕಲ್ವ, ಅದಕ್ಕೋಸ್ಕರ ಬೇಕು ಅಂತ ಈವ್ನಿಂಗ್ ಹೋಗಿ ತೊಗೊಂಬಂದು ಈಗ ಬಿಡಿಸ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಬಸ್ಸಾರು ಮಾಡಿದಾಗ ಮುದ್ದೆನೇ ಆ್ಯಕ್ಚುಲಿ ತುಂಬಾ ಟೇಸ್ಟಿ ಆಗೋದು ಅನ್ನಕ್ಕಿಂತ. ಸೊ ಹಾಗೆ ಇದಾಗಿತ್ತು ಇವತ್ತಿನ ಫುಲ್ ವಿಡಿಯೋ. ನನ್ನ ದಿನ ಈಗ ಹೋಯ್ತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.